ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಎಲ್ರಿಗೂ ಪ್ರೀತಿ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಒಂದು ವಿತ್ ಬ್ಯಾಕ್ ಬೋನ್ ಪೇನ್ ಇಟ್ಕೊಂಡು ಅಷ್ಟೆಲ್ಲ ಎಲ್ಲೂ ಅದು ಕಾಣಿಸೋದೇ ಇಲ್ಲ ದರ್ಶನ್ ಇಡೀ ಸಿನಿಮಾದಲ್ಲಿ. ಆ್ಯಂಡ್ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಹಬ್ಬ ಇಷ್ಟು ವರ್ಷ ಕಾದಿದ್ದಕ್ಕೆ ಅದ್ಭುತವಾದಂಥ ಒಂದು ಹಬ್ಬದೂಟ ಕೊಟ್ಟಿದ್ದಾರೆ ಡಿ ಬಾಸ್. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಥರ ನೋಡೋದಕ್ಕೆ. ಬಟ್ ಅವರು ಆದಷ್ಟು ಬೇಗ ನಮ್ಮ ಮುಂದೆ ಬರಲಿ ಅಂತ ನಾವು ಈ ಮೂಲಕ ಅವ್ರನ್ನ ಕೇಳ್ಕೊತೀವಿ. ಆ್ಯಂಡ್ ಆ ದೇವರ ಆಶೀರ್ವಾದ ಇಡೀ ಚಿತ್ರತಂಡದ ಮೇಲೆ ಇರಲಿ. ದಯವಿಟ್ಟು ಬನ್ನಿ, ಡೆವಿಲ್ ನೋಡಿ, ಸಖತ್ ಖುಷಿ ಪಡ್ತೀವಿ. ಆ್ಯಂಡ್ OTTಲೇ ನೋಡೋಣ, ಮನೇಲೇ ನೋಡೋಣ ಕೂತ್ಕೊಂಡು ಅಂತ ಆರಾಮಾಗೆ ನೋಡೋಣ ಅನ್ನೋದು ಬಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಇನ್ನೂ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ಪ್ರಕಾಶ್ ಸರ್ ಡೈರೆಕ್ಷನ್ ಎಲ್ಲ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಮುಂದೆ ಹೋಗಲಿ ಅಂತ ಕೇಳ್ಕೊತೀನಿ. ಎಸ್, ಖಂಡಿತವಾಗ್ಲು. ಆ್ಯಂಡ್ ಪ್ರಕಾಶ್ ಅವ್ರಿಗೂ ಜೈ ಮಾತಾ ಕಂಬೈನ್ಸ್ಗೂ ಈ ಮೂಲಕ ಶುಭವಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊತೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ದರ್ಶನ್ ಸರ ಎಷ್ಟು ದೊಡ್ಡ ಅಭಿಮಾನಿ ಅಂತ ಅನ್ನೋದು. ಹಾಗೆ ಡಿ ಬಾಸ್ ಎಲ್ಲೇ ಇರಲಿ, ಹೇಗೆ ಇರಲಿ, ಅವರ ಕದರು ಕ್ರೇಜು ಕಡಿಮೆ ಆಗೋಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಕರ್ನಾಟಕದಲ್ಲಿ ಡೆವಿಲ್ ಜಾತ್ರೆನೇ ನಡೀತಾ ಇದೆ. ಆ್ಯಂಡ್ ಡೆವಿಲ್ ಹಬ್ಬ ಅಂತಲೇ ಹೇಳ್ಬೋದು. ಏಕೆಂದರೆ ಡೆವಿಲ್ ಸಿನಿಮಾದಲ್ಲಿ ನಾವು ದರ್ಶನ್ ಸರ್ ಅವರ ನಮ್ಮ ಡಿ ಬಾಸ್ ಅವರ ಡೆವಿಲ್ ಹಾಗೆ ದೇವರ ಎರಡು ದರ್ಶನಗಳನ್ನ ಮಾಡ್ಬೋದು. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಷ್ಟು ಸಖತ್ತಾಗಿ ಕಾಣಿಸ್ತಾರೆ, ಅಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಒಂದೊಂದು ಸೀನು ಕೂಡ ದರ್ಶನ್ ಸರ್ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆದ ಸ್ಟೋರಿನ ಪ್ರಕಾಶ್ ಸರ್ ಅವರು ನರೇಟ್ ಮಾಡಿದ್ದಾರೆ. ಇನ್ನು ರಚನಾ ರೈ, ಶಿ ಲುಕ್ಸ್ ಗಾರ್ಜಿಯಸ್, ತುಂಬ ಮುದ್ದಾಗಿ ಕಾಣಿಸ್ತಾರೆ. ಒಂದೊಂದು ಸೀನಲ್ಲೂ ಅವರ ಫೇಸ್ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ನಾನು ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗು ದರ್ಶನ್ ಸರು. ಸೊ ದರ್ಶನ್ ಸರ್ಗೆ ಹೊಡಿತಾ ಇರೋದನ್ನ ನೋಡೋಕ್ಕಾಗ್ತಾ ಇರಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಹಾಗೆ ಪ್ರತಿ ಅಭಿಮಾನಿಗಳ ದರ್ಶನ್ ಸರ್ ಅಭಿಮಾನಿಗಳ ಕೂಗು, ಚಪ್ಪಾಳೆ, ಗೆಲುವು, ಜಯ ಎಲ್ಲವೂ ದರ್ಶನ್ ಸರ್ ಅರ್ಹರು ಅದೆಲ್ಲ ತೊಗೊಳ್ಳೋದಕ್ಕೆ. ಸೊ ಅವರು ನಂಬಿರುವಂಥ ಚಾಮುಂಡೇಶ್ವರಿ, ಅವರು ನಂಬಿರುವಂಥ ಸೆಲೆಬ್ರಿಟೀಸ್ಗಳು ಆಶೀರ್ವಾದದಿಂದ ಆದಷ್ಟು ಬೇಗ ದರ್ಶನ್ ಸರ್ಗಾಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಹಾಗೆ ಇಡೀ ಡೆವಿಲ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಅವರು ಆದಷ್ಟು ಬೇಗ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ. ಡೆವಿಲ್ ಚಿತ್ರಕ್ಕೆ ಹಾಗೆ ಚಿತ್ರತಂಡಕ್ಕೆ ಹಾಗೂ ಪರ್ಫಾರ್ಮ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ಗಳಿಗೂ, ಟೆಕ್ನಿಷಿಯನ್ಸ್ಗೂ ಆಲ್ ದಿ ವೆರಿ ಬೆಸ್ಟ್. ಇನ್ನು ಯಾರೆಲ್ಲ ಚಿತ್ರನ ನೋಡಿಲ್ಲ, ಇನ್ನು ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಜೈ ಡಿ ಬಾಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ವೆರಿ ಎಕ್ಸೈಟೆಡ್. ತುಂಬ ಚೆನ್ನಾಗಿ ಬಂದಿದೆ ದ ಡೆವಿಲ್ ಫಿಲ್ಮ್. ಎಲ್ಲರೂ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಡಿ ಬಾಸ್ ಡಬಲ್ ರೋಲಲ್ಲಿ ಎಕ್ಸಲೆಂಟಾಗಿ ಮಾಡಿದ್ದಾರೆ. ನಮ್ಮ ಪ್ರಕಾಶ್ ಸರ್ ಡೈರೆಕ್ಷನ್ ಇಸ್ ಮೈಂಡ್ ಬ್ಲೋಯಿಂಗ್. ಕೊನೆವರೆಗೂ ಕುತೂಹಲ, ಎಲ್ಲ ತುದಿಗಾಲಲ್ಲಿ ಕೂತ್ಕೊಂಡಿದ್ವಿ ಏನಾಗ್ತಿದೆ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ, ಸೂಪರ್ ಥ್ರಿಲ್ಲಿಂಗ್, ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಐ ಥಿಂಕ್ ದಿಸ್ ಇಸ್ ಸಚ್ ಅ ಗ್ರೇಟ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋದಿರಲಿ, ಅವ್ರ ಜೊತೆ ಸ್ಕ್ರೀನಲ್ಲಿ ಒಂದು ಒಂದು ನೆಗೆಟಿವ್ ಆಗಿ ಪ್ಲೇ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ದ್ಯಾಟ್ ಈಸ್ ವೆರಿ ಒಂಥರ ಖುಷಿಯಾದ ವಿಷಯ ನನಗೆ. ಜೈ ಮಾತಾ ಕಂಬೈನ್ಸ್ಗೆ ಮತ್ತು ಪ್ರಕಾಶ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಸೀರಿಯಲ್ ಇಂಡಸ್ಟ್ರಿಲಿ ನಾನು ಯಾರು ಅಂತ ಒಂದು ಗುರುತು ತೋರಿಸಿದ್ದೆ ನಮ್ಮ ಜೈ ಮಾತಾ ಕಂಬೈನ್ಸು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಖಾಂತರ. ಇವತ್ತು ಸಿನಿಮಾ ಇಂಡಸ್ಟ್ರಿಗೆ ಎಸ್ಪೆಷಲಿ ಒಂದು ನೆಗೆಟಿವ್ ಆಗಿ ನನ್ನನ್ನು ಒಂದು ತೋರಿಸಿ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೊಬ್ಬರು ಆ್ಯಕ್ಟರ್ ಈ ಥರ ಒಂದು ನಿಮ್ಗೆ ಕಾಂಪ್ಲಿಮೆಂಟ್ ಕೊಟ್ಟಾಗ ಅದು ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿ ಉಂಟು ಮಾಡುತ್ತೆ ಒಳಗೆ. ಸೊ ನನಗಂತೂ ಪರ್ಸನಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಈ ಸಿನಿಮಾನ ಇಷ್ಟು ಥಿಯೇಟ್ರಲ್ಲಿ ಬಂದು ಈ ಥರ ಒಂದು ಹಬ್ಬದ ಥರ ಆಚರಣೆ ಮಾಡ್ತಿರೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇವತ್ತವರೆಗೂ ನಾನು ಆ್ಯಕ್ಚುಲಿ ಫಸ್ಟ್ ಶೋ ಆ ಫ್ಯಾನ್ ಕ್ರೇಜ್ ಮೂಮೆಂಟ್ ಆ್ಯಕ್ಚುಲಿ ಕರೆಕ್ಟಾಗಿ ನೋಡೇ ಇರಲಿಲ್ಲ. ಅಂದರೆ ಎಕ್ಸಾಕ್ಟ್ಲಿ ಆ ಫಸ್ಟ್ ಶೋ ಮೂಮೆಂಟೇ ಫೀಲ್ ಮಾಡಿರಲಿಲ್ಲ. ಇವತ್ತೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ನೋಡಿ ಆ ಫ್ಯಾನ್ ಕ್ರೇಜು ಮತ್ತು ಫ್ಯಾನ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ನೋಡಿದೆ. ತುಂಬ ಖುಷಿ ಆಯಿತು. ಈಗ ಗೊತ್ತಾಯಿತು ಯಾಕೆ ದರ್ಶನ್ ಸರ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀತಾರೆ ಅಂತ. ಸೊ ಹೋಲ್ ಆ್ಯಂಡ್ ಹೋಲ್ ತುಂಬ ಖುಷಿ ಆಯಿತು ಈ ಒಂದು ಸಿನಿಮಾದಲ್ಲಿ ನನಗೊಂದು ಈ ಥರ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಆಡಿಯನ್ಸ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಥ್ಯಾಂಕ್ ಯು.